ಅಧಿಕಾರಕ್ಕೆ ಬರ್ತಿದ್ದಂತೆ ಆಟ ಶುರು ಮಾಡಿದ್ರ ರೇವಣ್ಣ. ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಆಟ ಶುರು ಮಾಡಿದ್ರ ರೇವಣ್ಣ ಅನ್ನುವಂತಹ ಪ್ರಶ್ನೆ ಎದ್ದೇಳ್ತಾ ಇದೆ. ಅಧಿಕಾರಿಗಳ ಮೇಲೆ ದ್ವೇಷ ತೀರಿಸಿಕೊಳ್ತಿದ್ದಾರ ಸಚಿವರು. ಇದು ರೇವಣ್ಣ ಅವರ ರಿವೆಂಜ್. ಇದು ಮಗನ ತಂಟೆಗೆ ಹೋದಂತ ಇನ್ಸ್ಪೆಕ್ಟರ್ಗೆ ಸಚಿವರ ಶಿಕ್ಷೆಯನ್ನ ನೀಡಿದ್ದಾರೆ. ಸಚಿವರ ಮಗನ ವಿರುದ್ಧ ಕೇಸ್ ಹಾಕಿದ್ರೆ ಸುಮ್ಮನಿರಲ್ಲ. ಅಧಿಕಾರಕ್ಕೆ ಬಂದಾಕ್ಷಣ ದ್ವೇಷ ತೀರಿಸಿದ್ರ ಎಚ್ ಡಿ ರೇವಣ್ಣ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಅಧಿಕಾರಿಗಳ ಮೇಲೆ ದ್ವೇಷ ತೀರಿಸಿಕೊಳ್ತಿದ್ದಾರಾ ಸಚಿವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ರೇವಣ್ಣ ಮಗನ ವಿರುದ್ಧ ಕೇಸ್ ದಾಖಲಿಸಿದ್ದಕ್ಕೆ ಇನ್ಸ್ಪೆಕ್ಟರ್ಗೆ ಸದ್ಯ ಕುತ್ತು ಎದುರಾಗಿದೆ. ಮಗನ ತಂಟೆಗೆ ಹೋದಂತಹ ಇನ್ಸ್ಪೆಕ್ಟರ್ಗೆ ಸ್ವತಃ ಸಚಿವರೇ ಶಿಕ್ಷೆಯನ್ನು ನೀಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ. ಕೇಸ್ ದಾಖಲಿಸಿದ್ದಕ್ಕೆ ಸ್ಟೇಷನ್ಗೆ ಬಾರದಂತ ಇನ್ಸ್ಪೆಕ್ಟರ್ಗೆ ಸೂಚನೆಯನ್ನು ಕೂಡ ನೀಡಲಾಗಿದೆಯಂತೆ. ಇನ್ಸ್ಪೆಕ್ಟರ್ ಹರೀಶ್ ಬಾಬುಗೆ ಎಸ್ಪಿ ರಾಹುಲ್ ಕುಮಾರ್ ಈ ಸೂಚನೆಯನ್ನು ನೀಡಿದ್ದಾರೆ. ಇದು ಮಗನ ತಂಟೆಗೆ ಹೋದ್ರೆ ಇನ್ಸ್ಪೆಕ್ಟರ್ಗೆ ಸಚಿವರು ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ನನಗೆ ಅಥವಾ ನನ್ನ ಮಗನಿಗೆ ತೊಂದರೆಯನ್ನ ಕೊಟ್ರೆ ಎಂಥದ್ದೇ ಗತಿ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಶುರು ಮಾಡಿದ್ರ ರೇವಣ್ಣ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದ ಹಾಗೆ, ಅಧಿಕಾರಕ್ಕೆ ರೇವಣ್ಣ ಏರ್ತಾ ಇದ್ದ ಹಾಗೆ ಇದೀಗ ಮುಂದಾಗ್ತಾ ಇದ್ದಾರೆ ರೇವಣ್ಣ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ರೇವಣ್ಣ ಅವರ ಪುತ್ರನ ವಿರುದ್ಧ ಕೇಸ್ ದಾಖಲಿಸಿದ್ದಕ್ಕೆ ಇನ್ಸ್ಪೆಕ್ಟರ್ಗೆ ಸದ್ಯ ಕುತ್ತು ಎದುರಾಗಿದೆ. ಸ್ಟೇಷನ್ಗೆ ಬರಬೇಡ ಅನ್ನುವಂತಹ ಸೂಚನೆಯನ್ನ ಎಸ್ಪಿ ನೀಡಿದ್ದಾರೆ. ಕೇಸ್ ದಾಖಲಿಸಿದ್ದಕ್ಕೆ ಸ್ಟೇಷನ್ಗೆ ಬರದಂತೆ ಇನ್ಸ್ಪೆಕ್ಟರ್ಗೆ ಸೂಚನೆಯನ್ನ ಕೊಡಲಾಗಿದೆ. ಇನ್ಸ್ಪೆಕ್ಟರ್ ಹರೀಶ್ ಬಾಬುಗೆ ಎಸ್ಪಿ ರಾಹುಲ್ ಕುಮಾರ್ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಸನ ಎಸ್ಪಿ ರಾಹುಲ್ ಕುಮಾರ್ ರಿಂದ ಈ ಖಡಕ್ ಆದಂತಹ ಸೂಚನೆ ಸಿಕ್ಕಿದೆ. ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಹರೀಶ್ ಕಳೆದ 20 ದಿನಗಳಿಂದ ಸ್ಟೇಷನ್ಗೆ ಬಾರದಂತೆ ಗೈರಾಗಿದ್ರು. ಹರೀಶ್ ಬಾಬು ಫೋನ್ ಮಾಡಿ ಠಾಣೆಗೆ ಬಾರದಂತೆ ಎಸ್ಪಿಯಿಂದ ಸೂಚನೆಯನ್ನು ನೀಡಲಾಗಿದೆಯಂತೆ. ಹಾಸನದ ಡಿವೈಎಸ್ಪಿ ಎಸ್ಐಜಿಗೆ ವಿಷಯ ತಿಳಿಸಿದ್ರು ಇನ್ಸ್ಪೆಕ್ಟರ್ ಹರೀಶ್ ಬಾಬು. ಕಳೆದ 8 ತಿಂಗಳ ಹಿಂದೆ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆಯಾಗಿದ್ರು ಹರೀಶ್ ಬಾಬು. ಇದು ಹಾಸನದ ಡಿವೈಎಸ್ಪಿ ಎಸ್ಐಜಿಗೂ ಕೂಡ ವಿಷಯವನ್ನ ತಿಳಿಸಿದ್ರು ಇನ್ಸ್ಪೆಕ್ಟರ್. ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆಯಾಗಿದ್ರು. 8 ತಿಂಗಳ ಹಿಂದೆ ಚನ್ನರಾಯಪಟ್ಟಣಕ್ಕೆ ಹರೀಶ್ ವರ್ಗಾವಣೆಯಾಗಿದ್ರು. ಹರೀಶ್ ಬಾಬು ಸಚಿವರ ಮಗನ ವಿರುದ್ಧ ಕೇಸ್ ದಾಖಲಿಸಿದ್ದಕ್ಕೆ ಮನೆಯಲ್ಲಿಯೇ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಲಿಖಿತ ಆದೇಶವಿಲ್ಲದೆ ಫೋನ್ ಮೂಲಕ ಸ್ಟೇಷನ್ಗೆ ಬಾರದಂತೆ ಸೂಚನೆ ನೀಡಲಾಗಿದೆ. ಕಳೆದ ಏಪ್ರಿಲ್ 29ನೇ ತಾರೀಕು ಎಷ್ಟು ನಡೆದಿರುವಂತಹ ಘಟನೆಗಳಿಗೆ ಮೂಲ ಕಾರಣ ಹೊಂದಿದೆ. ರೇವಣ್ಣ ಅವರ ಪುತ್ರನ ವಿರುದ್ಧ ಕೇಸ್ ದಾಖಲಿಸಿದ್ದಕ್ಕೆ ಈ ರೀತಿಯಾದಂತಹ ರಿವೆಂಜ್ ಅನ್ನು ತೀರಿಸಲಾಗ್ತಾ ಇದೆಯಾ ಅಂತ. ಕಳೆದ ಏಪ್ರಿಲ್ 29ರಂದು ಸೂರಜ್ ರೇವಣ್ಣ ಮಗನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಚುನಾವಣೆ ವೇಳೆಯಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಶ್ರೇಯಸ್ ಎಂ ಪಾಟೀಲ್ ಕಾರ್ ಅಡ್ಡಗಟ್ಟಿ ಗಲಾಟೆ ನಂತರ ಗ್ಲಾಸ್ ಅನ್ನ ಸಂಪೂರ್ಣವಾಗಿ ಜಖಂ ಮಾಡಿದ್ರು ಸೂರಜ್ ರೇವಣ್ಣ ಹಾಗೂ ಆತನ ಬೆಂಬಲಿಗರು. ಸೂರಜ್ ರೇವಣ್ಣ ವಿರುದ್ಧ ಕೇಸ್ ದಾಖಲಿಸಿದ್ರು ಹರೀಶ್ ಬಾಬು. ಇದೇ ಕೇಸ್ ಇದೀಗ ಇನ್ಸ್ಪೆಕ್ಟರ್ ಹರೀಶ್ ಬಾಬು ಅವರಿಗೆ ಕುತ್ತಾಗಿದೆ. ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ರೇವಣ್ಣ ರಿವೆಂಜ್ ತೀರಿಸಿಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಕಳೆದ 20 ದಿನಗಳಿಂದಲೂ ಕೂಡ ಇನ್ಸ್ಪೆಕ್ಟರ್ ಹರೀಶ್ ಬಾಬು ಠಾಣೆಗೆ ಗೈರಾಗಿದ್ದಾರೆ. ಠಾಣೆಗೆ ಬರಬೇಡಿ ಅನ್ನುವಂಥ ಸೂಚನೆಯನ್ನ ಖಡಕ್ ಆಗಿ ಇನ್ಸ್ಪೆಕ್ಟರ್ಗೆ ನೀಡಲಾಗಿದೆ. ಇವೆಲ್ಲವನ್ನು ಕೂಡ ನೋಡಿದ್ರೆ ಸಚಿವ ಎಚ್ ಡಿ ರೇವಣ್ಣ ತಮ್ಮ ಮಗನ ವಿರುದ್ಧ ಎಫ್ಐಆರ್ ದಾಖಲಿಸಿರುವಂತಹ ಇನ್ಸ್ಪೆಕ್ಟರ್ಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರಾ? ಲಿಖಿತವಾದಂತಹ ಯಾವುದೇ ಆಧಾರ ಇಲ್ಲದ ಕೇವಲ ಫೋನ್ ಕರೆಯನ್ನ ಮಾಡಿ ನೀನು ಸ್ಟೇಷನ್ಗೆ ಬರಬೇಡ ಅನ್ನುವಂಥ ಖಡಕ್ ಆದಂತಹ ಸೂಚನೆಯನ್ನ ಕೊಡಿಸಿದ್ರ ಅನ್ನುವಂಥ ಮಾತುಗಳು ಕೂಡ ಇದೆ. ನಿನ್ನೆ ಚನ್ನರಾಯಪಟ್ಟಣ ಗ್ರಾಮಾಂತರ ಠಾಣೆಯಿಂದ ಕೋಲಾರಕ್ಕೆ OOD ಆದೇಶವನ್ನು ಕೂಡ ನೀಡಲಾಗಿದೆ. ಇವೆಲ್ಲವನ್ನು ಕೂಡ ನೋಡಿದ್ರೆ ತಮ್ಮ ಮಗನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದ ಇನ್ಸ್ಪೆಕ್ಟರ್ ವಿರುದ್ಧ ಎಚ್ ಡಿ ರೇವಣ್ಣ ರಿವೆಂಜ್ ಅನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಎಚ್ ಡಿ ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ಜಿಲ್ಲಾ ಪಂಚಾಯಿತಿ ಸದಸ್ಯರ ಕಾರನ್ನ ಅಡ್ಡಗಟ್ಟಿ ಅಲ್ಲಿ ಕಾರಿನ ಗಾಜನ್ನು ಸಂಪೂರ್ಣವಾಗಿ ಜಖಂ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಅಧಿಕಾರಕ್ಕೆ ಬಂದ ತಕ್ಷಣಕ್ಕೆ ಎಚ್ ಡಿ ರೇವಣ್ಣ ತಮ್ಮ ಆಟ ಶುರು ಮಾಡ್ಕೊಂಡ್ರ ಅಂತ? ಯಾಕಂದ್ರೆ ಯಾವ ಇನ್ಸ್ಪೆಕ್ಟರ್ ಎಫ್ಐಆರ್ ದಾಖಲಿಸಿದ್ರು ಅವರಿಗೆ 20 ದಿನದಿಂದ ಠಾಣೆಗೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ರು. ಕೊನೆ ಪಕ್ಷ ಇದೀಗ ಬೇರೆ ಕಡೆ ವರ್ಗಾವಣೆ ಮಾಡಿ OOD ಮೇಲೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅಧಿಕಾರಕ್ಕೆ ಬಂದ ನಂತರ ತಾವು ಏನ್ ಬೇಕಿದ್ರು ಮಾಡಬಹುದು ಅನ್ನೋದಕ್ಕೆ ಇದು ಸಾಕ್ಷಿನ ಸುನಿಲ್?
ಖಂಡಿತ ಆನಂದ್, ಎಲ್ಲೋ ಒಂದ್ ಕಡೆ ಹರೀಶ್ ಅವರ ಒಂದು ಓಡಿ ಏನಾಗಿದೆ ಆ ವಿಚಾರ ನೋಡ್ತಿದ್ರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅವರ ಒಂದು ಪ್ರಭಾವ ಬಳಸಲಿಕ್ಕೆ ಮುಂದಾಗಿದ್ದಾರೆ, ರಿವೆಂಜ್ ತೀರಿಸಿಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಸಾಕಷ್ಟು ಒಂದು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಈ ವಿಚಾರವಾಗಿ ಇದೇ ಒಂದು ಕಳೆದ ಏಪ್ರಿಲ್ 29ನೇ ತಾರೀಕು ಆಗ ಚುನಾವಣೆ ನಡೀತಾ ಇತ್ತು, ವಿಧಾನಸಭೆ ಚುನಾವಣೆ ಸಮಯದಲ್ಲಿ ರೇವಣ್ಣ ಅವರ ಮಗ ಸೂರಜ್ ರೇವಣ್ಣ ಅವರ ಕಾರ್ಯಕರ್ತರ ಜೊತೆ ಒಂದು ಹಳ್ಳಿಗೆ ಹೋಗಿರ್ತಾನೆ. ಅದು ಏನು ಚಂದ್ರಾಪಟ್ಟಣ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಆ ಒಂದು ಜಾಗದಲ್ಲಿ ಹೋದ ಸಂದರ್ಭದಲ್ಲಿ ಜೆಡ್ಪಿ ಮೆಂಬರ್ ಆದಂತ ಶ್ರೇಯಸ್ ಪಾಟೀಲ್ ಮತ್ತೆ ಆತನ ಸ್ನೇಹಿತರು ಹೋಗ್ತಾ ಇರ್ತಾರೆ. ಒಂದು ರಾಜಕೀಯ ವಿಚಾರವಾಗಿ ಗಲಾಟೆ ಆಗುತ್ತೆ. ಗಲಾಟೆ ಆದ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಮತ್ತೆ ಆತನ ಸಹಚರರೆಂದರೆ ಸ್ನೇಹಿತರೆಂದರೆ ಆ ಶ್ರೇಯಸ್ ಅವರ ಕಾರ್ನ ಜಖಂಗೊಳಿಸ್ತಾರೆ ಮತ್ತೆ ಶ್ರೇಯಸ್ ಅವರ ಜೊತೆ ಇದ್ದಂತ ಸ್ನೇಹಿತನಿಗೆ ಒಂದು ಹಲ್ಲೆ ಮಾಡ್ತಾರೆ. ನಂತರದಲ್ಲಿ ಆ ವಿಚಾರವಾಗಿ ಶ್ರೇಯಸ್ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೊಡ್ಲಿಕ್ಕೆ ಬರ್ತಾರೆ. ದೂರು ಕೊಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಈ ಒಂದು ದೂರನ ಒಂದು ತಗೊಂಡಂತ ಹರೀಶ್ ಬಾಬು ಏನಿರ್ತಾರೆ ಸಾಕಷ್ಟು ಎಲ್ಲಾ ರೀತಿಯ ಚರ್ಚೆಗಳಾಗುತ್ತೆ. ಮೊದಲದಾಗಿ ರಾಜಕಾರಣಿಗಳ ಒಂದು ಕೇಸ್ ಅಂತ ಸಂದರ್ಭದಲ್ಲಿ ವಿಐಪಿಗಳ ಒಂದು ಕೇಸ್ ದಾಖಲಿಸಬೇಕಂದ್ರೆ ಅಲ್ಲಿನ ಠಾಣಾ ಇನ್ಸ್ಪೆಕ್ಟರ್ ಮೊದಲನಾಗಿ ಮಾಡುವಂಥದ್ದು ಅಲ್ಲಿನ ಡಿವೈಎಸ್ಪಿಗೆ ಕರೆ ಮಾಡ್ತಾರೆ, ನಂತರದಲ್ಲಿ ಎಸ್ಪಿಗೆ ಕರೆ ಮಾಡ್ತಾರೆ. ಆ ನಂತರದಲ್ಲಿ ಐಜಿ ಹಂತಕ್ಕೆ ಹೋಗಿ ಈ ಒಂದು ಕೇಸ್ ದಾಖಲಾಗುತ್ತೆ. ಸುಮಾರು ಒಂದು ದಿನದ ಬಳಿಕವೇ ಈ ಒಂದು ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದ ನಂತರದಲ್ಲಿ ಇನ್ನೇನು ಎಲ್ಲ ರೀತಿಯ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಮತ್ತೇನು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಸಮ್ಮಿಶ್ರ ಸರ್ಕಾರ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈಗಾಗಲೇ ಎಲ್ಲೊಂದು ಕಡೆ ನೋಡ್ತಾ ಇದ್ರೆ ಹರೀಶ್ ಬಾಬು ಅವರ ವಿರುದ್ಧ ರಿವೆಂಜ್ ತೀರಿಸಿಕೊಂಡಿದ್ದಾರೆ. ಮಗನ ವಿರುದ್ಧ ದೂರು ದಾಖಲಿಸೋದಕ್ಕೆ ಎಫ್ಐಆರ್ ಮಾಡಿದಕ್ಕೆ ಎಲ್ಲೋ ಒಂದು ಕಡೆ ರಿವೆಂಜ್ ತೀರಿಸಿಕೊಂತಾರೆ ಅನ್ನೋ ಮಾತುಗಳು ಕೇಳಿ. ಯಾಕಂತಂದ್ರೆ ಕಳೆದ 25 ದಿನಗಳಿಂದ ಚಂದ್ರಾಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಅಲ್ಲಿನ ಠಾಣಾ ಇನ್ಸ್ಪೆಕ್ಟರ್ ಆದಂತಹ ಹರೀಶ್ ಬಾಬು ಅವರು ಬರ್ತಾ ಇಲ್ಲ. ಅಲ್ಲಿ ಸಾಕಷ್ಟು ಸಾರ್ವಜನಿಕರು ಎಸ್ಪಿಗೆ ಈ ವಿಚಾರವಾಗಿ ದೂರು ನೀಡಿದ್ದಾರೆ, ಯಾಕೆ ಬರ್ತಾ ಇಲ್ಲ ಅನ್ನೋ ವಿಚಾರವಾಗಿ. ಆ ಒಂದು ವಿಚಾರವಾಗಿ ಒಂದು ಉನ್ನತ ಮೂಲದ ಮಾಹಿತಿ ಏನಂತಂದ್ರೆ ಖುದ್ದಾಗಿ ಎಸ್ಪಿ ಹಾಸನ್ ಎಸ್ಪಿ ಎಂದರೆ ರಾಹುಲ್ ಕುಮಾರ್ ಎಂದರೆ ಒಂದು ಹರೀಶ್ ಬಾಬುಗೆ ಕರೆ ಮಾಡಿ ನೀವು ಠಾಣೆಗೆ ಬರಬಾರ್ದು ನಾನು ಹೇಳುವವರೆಗೆ ಅಂತ ಹೇಳಿ. ಇಲ್ಲಿವರೆಗೂ ಸಹ ಹರೀಶ್ ಬಾಬು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಕಳೆದ 25 ದಿನಗಳಿಂದ ಏನು ಚಂದ್ರಾಪಟ್ಟಣ ಗ್ರಾಮಾಂತರ ಠಾಣೆಗೆ ಅಲ್ಲಿನ ಠಾಣಾ ಇನ್ಸ್ಪೆಕ್ಟರ್ ಗೈರಾಗಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಖುದ್ದಾಗಿ ಎಲ್ಲ ಒಂದ್ ಕಡೆ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಆ ಒಂದು ನಂತರದಲ್ಲಿ ಇನ್ನೊಂದು ಮತ್ತು ಸಾಕಷ್ಟು ಬೆಳವಣಿಗೆಗಳಾದ ನಂತರದಲ್ಲಿ ಇನ್ನೊಂದು ಮಾತುಗಳು ಕೇಳಿ ಬರುತ್ತೆ ಉನ್ನತ ಮೂಲದಿಂದ. ಏನಂತಂದ್ರೆ ಹಿರಿಯ ಒಂದು ಈ ಒಂದು ಅಧಿಕಾರಿ ಎಸ್ಪಿ ಅನ್ನು ಖುದ್ದಾಗಿ ರಾಹುಲ್ ಕುಮಾರ್ ಕಾಲ್ ಮಾಡ್ತಾರೆ ಹರೀಶ್ ಬಾಬುಗೆ. ಆ ಒಂದು ಕರೆಯ ಹಿನ್ನೆಲೆ ಹಿಂದೆ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಆ ಒಂದು ವಿಚಾರ ನೋಡಿದ ಸಂದರ್ಭದಲ್ಲಿ ಕಳೆದ 2 ತಿಂಗಳ ಹಿಂದೆ ಏನು ಕೇಸನ್ನು ದಾಖಲಿಸಿರ್ತಾರೆ ಸೂರಜ್ ರೇವಣ್ಣ ಅವರ ಮೇಲೆ, ಆ ವಿಚಾರವಾಗಿ ಈ ಒಂದು ರಿವೆಂಜ್ ತಗೊಂಡ್ರ ಅನ್ನೋ ಒಂದು ಅನುಮಾನಗಳು ಸಾಕಷ್ಟು ಎಡೆ ಮಾಡಿಕೊಡ್ತೀವಿ. ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ನಿಷ್ಠಾವಂತ ಅಧಿಕಾರಿಗಳಾಗಿ ನಾವು ಏನು ತಪ್ಪು ಮಾಡಿದ್ರು ಕೆಲವು ರಾಜಕೀಯ ಮುಖಂಡರ ಮಕ್ಕಳಾಗ್ಬೋದು, ವಿಐಪಿಗಳ ಮಕ್ಕಳಾಗ್ಬೋದು, ಸುಮ್ಮನೆ ಇರ್ಬೇಕಾ ನೋಡ್ಕೊಂಡು ಅಂತ ಹೇಳಿ. ಇನ್ನೊಂದು ಕಡೆ ಸಾಕಷ್ಟು ವಿಚಾರವಾಗಿ ಅಂತಂದ್ರೆ ಅಲ್ಲಿನ ಸಂಬಂಧಪಟ್ಟಂತೆ ಈ ಒಂದು ಕೇಸ್ ದಾಖಲಾಗುವಾಗ ನಾನು ಆಗ್ಲೇ ಹೇಳ್ದಂಗೆ ಎಸ್ಪಿ ಮತ್ತೆ ಡಿವೈಎಸ್ಪಿ ಮತ್ತೆ ಐಜಿ ವರೆಗೆ ಈ ಒಂದು ವಿಚಾರವನ್ನು ಹರೀಶ್ ಬಾಬು ಚರ್ಚೆ ಮಾಡಿದ್ರು ಅನ್ನೋ ಮಾತುಗಳು ಸಹ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಅಷ್ಟೆಲ್ಲ ಆದ್ರೂ ಸಹ ಖುದ್ದಾಗಿ ನಾವು ಬೆನ್ನಿಗೆ ನಿಲ್ತೀವಿ ಅಂತ ಹೇಳಿ ಅಲ್ಲಿನ ಎಸ್ಪಿ ಸಹ ಒಂದು ಮಾತುಗಳು ಕೊಟ್ಟಿರೋ ಒಂದು ಮಾಹಿತಿ ಈಗಾಗಲೇ ಸಿಕ್ಕಿದೆ. ಅದನ್ನ ಆಧರಿಸಿ ನಂತರದಲ್ಲಿ ಹರೀಶ್ ಬಾಬು ಅವರು ದೂರು ದಾಖಲಿಸ್ತಾರೆ, ಎಫ್ಐಆರ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಬಂದ ನಂತರದಲ್ಲಿ ಆ ಅಧಿಕಾರಿಗಳು ಉಲ್ಟಾ ಹೊಡೆದ್ರ, ಮತ್ತೆಲ್ಲ ಒಂದ್ ಕಡೆ ಸಚಿವರ ಬೆನ್ನಿಗೆ ಸರ್ಕಾರ ಏನು ಪೊಲೀಸ್ ಅಧಿಕಾರಿಗಳು ನಿತ್ರ ಅನ್ನೋ ಸಾಕಷ್ಟು ಅನುಮಾನಗಳು ಈಗಾಗಲೇ ಕಳೆದ 25 ದಿನಗಳಿಂದ ಇನ್ನು ಚಂದ್ರಾಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಠಾಣಾ ಇನ್ಸ್ಪೆಕ್ಟರ್ ಹರೀಶ್ ಬಾಬು ಇಲ್ಲ, ಅವರು ಎಲ್ಲಿದ್ದಾರೆ ಎಂದು ಗೊತ್ತಾಗಲಿ. ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಅಂತಂದ್ರೆ ನಿನ್ನೆ ಈ ವಿಚಾರ ಎಲ್ಲ ಒಂದ್ ಕಡೆ ಎಸ್ಪಿ ಅವರಿಗೆ ಗಮನಕ್ಕೆ ಬಂದಿದೆ. ಗಮನಕ್ಕೆ ಬಂದ ನಂತರದಲ್ಲಿ ಈಗಾಗಲೇ ಓಡಿ ಮೇಲೆ ಅವ್ರನ್ನ ಈಗಾಗಲೇ ಅವನು ಕೋಲಾರಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಹ ಸಿಕ್ಕಿದೆ. ಯಾಕಂದ್ರೆ ಅವ್ರಿಗಾಗಲೇ ಕಳೆದ 8 ತಿಂಗಳ ಈ ಹಿಂದೆ ಅಷ್ಟೇ ಟ್ರಾನ್ಸ್ಫರ್ ಆಗಿ ಚಂದ್ರಾಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿದ್ರು. ಆ ಒಂದು ಠಾಣೆಯಲ್ಲಿ ಸುಮಾರು 1 ವರ್ಷ ಕಾಲ ಇರಬೇಕು ಅನ್ನೋದು ಇರೋ ಒಂದು ಸಾಧ್ಯತೆ. ಯಾಕಂದ್ರೆ ಒಂದು 2014ರಲ್ಲಿ ಒಂದು ವಿಲ್ ಪಾಸ್ ಆಗುತ್ತೆ. ಒಂದು ವಿಲ್ ಪಾಸ್ ಆದ ಸಂದರ್ಭದಲ್ಲಿ ಯಾವುದೇ ಒಂದು ಅಧಿಕಾರಿಯನ್ನ 1 ವರ್ಷಗಳಿಂದ ಕಡಿಮೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅನ್ನೋ ವಿಚಾರವಾಗಿ ಈಗಾಗಲೇ ಟ್ರಾನ್ಸ್ಫರ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ವಿಚಾರವಾಗಿ ಓಡಿ ಅನ್ನೋ ಒಂದು ಅಸ್ತ್ರವನ್ನು ಬೆಳೆಸಿದ್ರ. ಎಲ್ಲೊಂದ್ ಕಡೆ ನೋಡ್ತಾ ಇದ್ರೆ ಪ್ರಭಾವಿ ರಾಜಕಾರಣಿ ಏನು ಸಚಿವರ ಹಿಂದೆ ಎಲ್ಲೊಂದ್ ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿಂತ್ಕೊಂಡ್ರ ಅನ್ನೋ ಅನುಮಾನಗಳು ಸಾಕಷ್ಟು ಎಡೆ ಮಾಡಿಕೊಟ್ಟಿರುವಂತದ್ದು. ಆನಂದ್, ಸುನಿಲ್, ಇಲ್ಲಿ ಇರುವಂತಹ ಪ್ರಶ್ನೆ ಇಷ್ಟೇ, ತಮ್ಮ ಮಗನ ವಿರುದ್ಧ ಎಫ್ಐಆರ್ ದಾಖಲಾಗಿರುತ್ತೆ. ದಾಖಲಾದ ನಂತರದಲ್ಲಿ 20 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಕಚೇರಿಗೆ ಬರಬೇಡ ಅಂತ ಈ ರೀತಿಯಾದಂತ ಲಿಖಿತವಾಗಿ ಯಾವುದೇ ಕಾರಣಕ್ಕೂ ಒಂದು ನೋಟಿಸ್ ಅನ್ನ ಕೊಡೋದು ಅಥವಾ ಬರಬೇಡ ಅನ್ನುವಂಥದ್ದನ್ನ ಹೇಳೋದ್ರ ಬದಲು ಕೇವಲ ಫೋನ್ ಕರೆಯನ್ನ ಮಾಡಿ ಒಬ್ಬ ಇನ್ಸ್ಪೆಕ್ಟರ್ಗೆ ಠಾಣೆಗೆ ಬರಬೇಡ ಅಂತ ಹೇಳ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಒತ್ತಡ ಇರಬೇಕು ಅಂತ ಅವ್ರ ಮೇಲೆ. ಖಂಡಿತ ಆನಂದ್, ಯಾಕಂದ್ರೆ ಈ ತರ ಒಂದು ಸಾಮಾನ್ಯವಾಗಿ ಒಂದು ಠಾಣಾ ಇನ್ಸ್ಪೆಕ್ಟರ್ನ ಇಲ್ಲ ಪೊಲೀಸ್ ಅಧಿಕಾರಿಯನ್ನೇನಾದ್ರು ವರ್ಗಾವಣೆ ಮಾಡಬೇಕು, ಠಾಣೆಗೆ ಬರಬಾರ್ದು ಅಂತ ಹೇಳುವಂತ ಸಂದರ್ಭದಲ್ಲಿ ಲಿಖಿತವಾಗಿ ಯಾವ್ದಾದ್ರು ಒಂದು ಆದೇಶ ಹೊರಡಿಸಬೇಕು. ಇಲ್ಲ ಅಂತಂದ್ರೆ ಇಲ್ಲ ಯಾವುದೋ ಒಂದು ಅಧಿಕಾರಿ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಡಿರ್ಬೇಕಾಗುತ್ತೆ. ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲ ಐಜಿ ರ್ಯಾಂಕ್ನ ಅಧಿಕಾರಿಗಳು ಏನಿರ್ತಾರೆ, ಎಸ್ಪಿ ರ್ಯಾಂಕ್ನ ಅಧಿಕಾರಿಗಳು ಏನಿರ್ತಾರೆ, ಅವರಿಗೆ ಲಿಖಿತ ರೂಪದಲ್ಲಿ ಈ ವಿಚಾರಕ್ಕೆ ನೀನು ಬರಬಾರ್ದು ಅನ್ನೋ ಒಂದು ವಿಷಯ ತಿಳಿಸಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಖುದ್ದಾಗಿ ಫೋನ್ ನ ಮುಖಾಂತರ ನೀನು ಠಾಣೆಗೆ ಬರಬೇಡ ಅಂತ ಎಸ್ಪಿ ಹೇಳ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒತ್ತಡ
ಒತ್ತಡದಲ್ಲಿ ಹೇಳಿದ್ರ ಇಲ್ಲ ಒಂದ್ ಕಡೆ ಪ್ರಭಾವಿ ಸಚಿವರ ಹಿಂದೆ ಬೆನ್ನಿ ನಿಂತಿದ್ರ ಅನ್ನೋ ಅನುಮಾನಗಳು. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಹರೀಶ್ ಬಾಬು ಅವರಿಗೆ ಯಾವುದೇ ರೀತಿಯಾದ ಲಿಖಿತ ರೂಪದಲ್ಲಿ ಒಂದು ಆದೇಶ ಹೋಗಿಲ್ಲ ಅನ್ನೋದು ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಈ ಒಂದು ಪ್ರಕರಣ ಹೆಂಗ್ ಬೆಳಕಿ ಬರುತ್ತೆ ಅಂದ್ರೆ ಅಲ್ಲಿನ ಸಾರ್ವಜನಿಕರಿಗೆ ಸಾಕಷ್ಟು ಒಂದು ರೀತಿ ಕೆಲಸ ಕಾರ್ಯಗಳಿಗೆ ಹೋದಂತ ಸಂದರ್ಭದಲ್ಲಿ ಠಾಣಾ ಇನ್ಸ್ಪೆಕ್ಟರ್ ಸಿಗಲ್ಲ. ಆ ವಿಚಾರವಾಗಿ ಒಂದು ವಾರಗಳ ಕಾಲ ಸುಮ್ಮನೆ ಇರ್ತಾರೆ. ನಂತರದ ಅಲ್ಲಿನ ಸ್ಥಳೀಯರು ಖುದ್ದಾಗಿ SP ಅವ್ರನ್ನ ಮೀಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಅಲ್ಲ ಸ್ಥಳೀಯರು ಹೋಗಿ ಹೇಳಿದ್ರು ಯಾಕೆ ಠಾಣಾ ಇನ್ಸ್ಪೆಕ್ಟರ್ ಬಂದಿಲ್ಲ, ಯಾಕೆ ಬರ್ತಾ ಇಲ್ಲ ಅನ್ನೋ ವಿಚಾರಗಳಿಗೆ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನೀಡಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಖುದ್ದಾಗಿ ನಾವೀಗ ಠಾಣೆಗೆ ವಿಚಾರಿಸಿದ ಸಂದರ್ಭದಲ್ಲಿ ಅವರು ರಜದಲ್ಲಿದ್ದಾರೆ ಅಂತ ಹೇಳ್ತಾರೆ. ಯಾವುದೇ ರೀತಿಯಾದ ವಿಚಾರಗಳ ಮುಂದೆ ಹೇಳ್ತಿಲ್ಲ. ಎಲ್ಲೊಂದು ಕಡೆ ನೋಡ್ತಾ ಇದ್ರೆ SP ಅವರು ಏನು ಪ್ರಭಾವಕ್ಕೆ ಒಳಗಾಗಿ ಅವರಿಗೆ ಫೋನ್ ಮುಖಾಂತರ ಈ ರೀತಿ ಹೇಳಿದ್ರ ಅಂತ. ಯಾಕಂದ್ರೆ ಕೇಸ್ ದಾಖಲಾಗುವಂತ ಸಂದರ್ಭದಲ್ಲಿ SP ಅವರು ಒಂದು ಮಾತುಗಳು ಹೇಳ್ತಾರೆ ಆಫ್ ದ ರೆಕಾರ್ಡ್ ಹೇಳುವಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಅವರವರು ಏನೋ ತೀರ್ಮಾನ ಮಾಡ್ಕೊಂಡ್ರೆ ಮಾಡ್ಕೋಬಹುದು, ಇಲ್ಲ ಅಂತ ನಾನು ಯಾರು ಹಲ್ಲೆ ನಡೆಸಿರ್ತಾರೆ, ಯಾರು ಗಲಾಟೆ ಮಾಡಿದ್ರು ಅವತ್ತು ಸೂರಜ್ ರೇವಣ್ಣ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಮತ್ತೊಬ್ರು ಆಗ್ಬೋದು, ಯಾವುದೇ ನಾನು ಪ್ರಭಾವಕ್ಕೆ ಒಳಗಾಗಲ್ಲ, ಖುದ್ದು FIR ಮಾಡ್ತೀನಿ ಅಂತ ಹೇಳಿ ಠಾಣಾ ಇನ್ಸ್ಪೆಕ್ಟರ್ ಒಂದು ಮಾಹಿತಿ ನೀಡ್ತಾರೆ. ಆದ್ರೆ ಅದರಂತೆ ಕೇಸ್ ದಾಖಲು ಮಾಡಿಸಿರುವಂತಹ ಹರೀಶ್ ಅವರಿಗೆ ಈ ರೀತಿ ಯಾಕೆ ಶಿಕ್ಷೆ ಅನ್ನೋ ಸಾಕಷ್ಟು ಅನುಮಾನಗಳು. ಮತ್ತೆ ಎಲ್ಲೊಂದು ಕಡೆ ಪ್ರಭಾವಕ್ಕೆ ಒಳಗಾದ್ರೆ ಸರ್ಕಾರ ಬಂದ ಕೂಡಲೇ ಯಾಕೆ ಏಕಾಏಕಿ ಈ ರೀತಿ ಯಾಕೆ ಬದಲಾವಣೆಗಳನ್ನು ಮಾತುಗಳು. ಆನಂದ್, ಓಕೆ, ಧನ್ಯವಾದ ಸುನಿಲ್.